ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ವೋಲ್ಕ್ಸ್ವ್ಯಾಗನ್ ಪೋಲೋ 2012 ಮಾಡಲು, ಅದು ಡೆಲ್ಲಿ ರಿಜಿಸ್ಟ್ರೇಷನ್ ಅಂತ ಒಂದು ಗಾಡಿ ಸೇಲಿ ಬಂದಿದೆ ವೀಕ್ಷಕರೇ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಗೆ ನೋಡಿ, ಪೂರ್ತಿಗೆ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮ್ಗೆ ಏನಾದರೂ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ಸ್ ಹಾಕಿರ್ತೀವಿ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇ ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದಾಗ ಫೇಸ್ಬುಕ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದ್ದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರಿಗೆ ಯಾರೂ ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಏನಾದ್ರು ಸೇಲ್ಗಿತ್ತು ಅಂದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬು ಫೇಸ್ಬುಕ್ಕಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಳ್ತೀವಿ ಅಂತ ಹೇಳ್ಬೋದು. ಏನಾದರೂ ಹೇಳೋದಿತ್ತಂದರೆ ಮೆಸೇಜ್ ಹಾಕಿ ಕಾಲ್ ಮಾಡ್ಕೋಬೇಡಿ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಹಲೋ, ಹೇಳಿ ಸರ್. ವೋಲ್ಕ್ಸ್ವ್ಯಾಗನ್ ಪೋಲೋ ಅಲ್ವಾ ಅದು ಕಳಿಸಿರೋದು? ಹಾಂ ಸರ್, ಪೋಲೋ. ಓಕೆ, ಈಗ ಮಾಡಲ್ ಎಷ್ಟು ಸರ್ ಅದು? ಸರ್ 2012. ಓಕೆ, ಓನರ್ಶಿಪ್ಪು? ಸಿಂಗಲ್ ಓನರ್ ಸರ್. ಓಕೆ, ಅದೇ ಅದು ಡಿ ಎಲ್ ರಿಜಿಸ್ಟ್ರೇಷನ್ ಇರೋದು? ಹಾಂ, ಡಿ ಎಲ್ ರಿಜಿಸ್ಟ್ರೇಷನು ವಿತ್ ಎನ್ ಒ ಸಿ ರೆಡಿ ಇದೆ ಸರ್. ಓಕೆ, ಅಂದರೆ ಈ ಗಾಡಿ ಇರೋದಿಲ್ಲ ಸರ್ ಇದು? ಸರ್ ಇಲ್ಲೇ ತುಮಕೂರು ಸಿಟಿನಲ್ಲ? ಹಾಂ, ಸಿಟಿಲಿ. ಓಕೆ, ಗಾಡಿದು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾವಾ? ಹಾಂ, ರೆಡಿಗಿದೆ ಸರ್. ಎಲ್ಲ ಪ್ರೆಸೆಂಟ್ ಅಪ್ ಟು ಡೇಟ್ ಇದೆ ಡಾಕ್ಯುಮೆಂಟ್ಸ್. ಎಷ್ಟು ಹೊಡೆ ಸರ್ ಗಾಡಿ? ಸರ್ 72,000 ಹೊಡಿದೆ. ಓಕೆ, ಅದು ಏನು ಶೋರೂಮ್ ಟ್ರ್ಯಾಕ್ ಏನಾದ್ರು ಇದೆಯಾ? ಹಾಂ, ಶೋರೂಮ್ ಇಷ್ಟಿದೆ ಸರ್. ಓಕೆ, ಟೈರ್ ಪರ್ಸೆಂಟೇಜ್ ಎಲ್ಲ? 70% ಇದೆ ಎಲ್ಲ ಟೈರು. ಓಕೆ, ಪೆಟ್ರೋಲಾ ಡೀಸೆಲ್ಲ ಸರ್ ಅದು? ಪೆಟ್ರೋಲ್ ಸರ್. ಓಕೆ, ಗಾಡಿ ಡೆಂಟು ಸ್ಕ್ರಾಚು ರೀಪೇಂಟು? ಫ್ರಂಟ್ ಬಂಪರು ಮಾಮೂಲಿ ಸರ್, ಸಣ್ಣ ಪುಟ್ಟ ಸ್ಕ್ರಾಚು. ಅದು ಬಿಟ್ಟರೆ ಇಂಜಿನ್ ಎಲ್ಲ ಸೂಪರ್ ಆಗಿದೆ ಅದು. ಇಂಜಿನ್ ಎಲ್ಲ ಕಂಡೀಷನ್ ಇದೆಯಾ? ಕಂಡೀಷನ್ ಆಗಿದೆ. ಓಕೆ, ಮೊನ್ನೆ ಕ್ಲಚ್ ಫುಲ್ ಒರಿಜಿನಲ್ ಕ್ಲಚ್ ಎಲ್ಲ ಹಾಕ್ಸಿನಿ. ಹಾಂ, ಸಸ್ಪೆನ್ಷನ್ ವರ್ಕ್ ಮಾಡಿಸಿದೀನಿ. ಹ್ಞೂ, ಏನಿಲ್ಲ ಸರ್, ತಗೊಂಡು ಗಾಡಿ ಓಡಿಸ್ಕೊಳ್ಳೋದಷ್ಟೇ. ಓಕೆ, ಇನ್ನು ಇಂಟೀರಿಯರ್ಸ್ ಎಲ್ಲ ರನ್ನಿಂಗ್ ಇದಾವೆ? ಎ ಸಿ, ಪವರ್ ವಿಂಡೋ, ಸೀಟ್ಸು ಎಲ್ಲ ರೆಡಿ ಇದೆ ಸರ್. ಓಕೆ, ಅಂದರೆ ಈಗ ತೊಗೊಂಡು ಓಡಿಸ್ಕೊಬೋದು, ಏನು ಸಮಸ್ಯೆ ಇಲ್ಲ? ಅಷ್ಟೇ ಸರ್, ಹೌದು. ಓಕೆ, ಈಗ ಅಂದರೆ ಡಾಕ್ಯುಮೆಂಟ್ಸು ಎನ್ ಒ ಸಿ ಎಲ್ಲ ನಿಮ್ಮ ಕಡೆ ಅದಾವಾ? ಹಾಂ ಸರ್, ಇದೆ. ಅದು ಕಳಿಸಿ ನೋಡಿ ನಿಮಗೆ. ಎನ್ ಒ ಸಿನೂ ರೆಡಿ ಇದೆ. ಹ್ಞೂ. ಓಕೆ, ಈಗ ಗಾಡಿ ಇರೋದು ತುಮಕೂರು ಸಿಟಿ? ಹಾಂ, ತುಮಕೂರು ಸಿಟಿ. ಓಕೆ, ಏನು ಹೇಳ್ತಾರೆ ಗಾಡಿ ರೇಟು? ಸರ್ 2.30 ಹೇಳ್ತೀನಿ ಸರ್. 2.30? ಪುಟ ಹೆಚ್ಚು ಕಮ್ಮಿ ಮಾಡ್ತೀನಿ. 2.30 ಹೇಳ್ತಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಹೌದು ಸರ್. ಓಕೆ, ಇನ್ ಕೇಸ್ ಯಾರಿಗಾದ್ರೂ ಕರ್ನಾಟಕ ಬೇಕಂದ್ರೆ ಮಾಡಿಸ್ಕೊಡೋಕೆ ಚಾನ್ಸ್ ಇದೆಯಾ ಹಿಂಗೆ? ಹಾಂ ಸರ್, ರೆಡಿ. ನಾವು ಬೇಕಂದ್ರೆ ನಾನೇ ಮಾಡಿಸ್ಕೊಡ್ತೀನಿ. ಹ್ಞೂ, ಅದೇನಿದೆ ಚಾರ್ಜಸ್ ಪೇ ಮಾಡಲಿ, ಡೈರೆಕ್ಟ್ ಆರ್ ಟಿ ಒಗೆ ಮಾಡಿಸ್ಕೊಡ್ತೀನಿ. ಎಷ್ಟಾಗ್ಬೋದು ಸರ್ ಅದು? ಸರ್, ಅದು ನಾನು ಕೇಳಿದ ವಿಚಾರ ಒಂದು 50,000 ರಿಂದ 55,000 ಆಗ್ಬೋದು ಅಷ್ಟೇ. ಹ್ಞೂ. ಓಕೆ, ನಂಬರ್ ಇದೆ ಹಾಕಿಲ್ಲ ಸರ್? ಸರ್, ನಂಬರು ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಇದೆ, ಹಾಕಿ. ಹ್ಞೂ, ಸರಿ ಸರ್. ಓಕೆ.